ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ KPTCL ಇರುವಂತಹ ವಿವಿಧ ಹುದ್ದೆಗಳು AE ಮತ್ತು JA ಈ ಒಂದು ನೋಟಿಫಿಕೇಷನ್ ಬಗ್ಗೆ ಮತ್ತು ಪವರ್ಮ್ಯಾನ್ ನೇಮಕಾತಿಯು ಸಹ ಯಾವಾಗುತ್ತೆ ಎಂಬುದರ ಬಗ್ಗೆ ಇನ್ಫಾರ್ಮೇಷನ್. ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಿಮ್ಮ ನೋಟಿಫಿಕೇಷನು ಬಗ್ಗೆ ಅಫಿಷಿಯಲ್ ಇನ್ಫಾರ್ಮೇಷನ್ ಸಿಕ್ಕಿದೆ. ಓಕೆ, ಈ ಹಿಂದೆ ಹೇಳಿದೆ ನಾನು ನೋಟಿಫಿಕೇಷನ್ ಬರುತ್ತೆ ಅಂತೇಳಿ, ಬಟ್ ಅದರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಮತ್ತು ನೋಟಿಫಿಕೇಷನು ಸಹ ಅತಿ ಶೀಘ್ರದಲ್ಲೇ ಬರುತ್ತೆ. ಯಾವಾಗ ಬರುತ್ತೆ ಎಂಬುದನ್ನು ಈ ವಿಡಿಯೋದಲ್ಲೂ ಸಹ ಹೇಳ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲಾಗಿ ನೋಡ್ಬೋದು ನೀವು ಕರ್ನಾಟಕದ ಸರ್ಕಾರದ ನಡವಳಿಗಳು ಅಂತೇಳಿ. ಇದರಲ್ಲಿ ಎಷ್ಟಪ್ಪ ಅಂತಂದರೆ 72,186 ಹುದ್ದೆಗಳನ್ನ ನೇಮಕಾತಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇದರಲ್ಲಿ ನೀವು ಏನಪ್ಪ ಅಂತಂತಂದರೆ ನೋಡಿ ಸ್ನೇಹಿತರೆ, ಇಲಾಖೆ ಹೆಸರಲ್ಲಿ ಏನು ಬರುತ್ತೆ ಅಂತಂದರೆ ಇಂಧನ ಇಲಾಖೆ ಅಂತ ಬಂದಿದೆ. ಏನಪ್ಪ ಅಂತಂದರೆ ಇಂಧನ ಇಲಾಖೆ ಅಂತಾರೆ. ಈ ಇಂಧನ ಇಲಾಖೆಯಲ್ಲೇ ನಮಗೇನಪ್ಪ ಅಂತಂದರೆ KPTCL ಏನಿದೆ, ವಿವಿಧ ಹುದ್ದೆಗಳು ಏನಪ್ಪ ಅಂತಂದರೆ ಇಲ್ಲಿ ಬರ್ತವೆ ಸ್ನೇಹಿತರೆ. ಹೌದಾ, ಈ KPTCL ಯಾವ್ಯಾವ ನೋಟಿಫಿಕೇಷನ್ ಈಗ ಬರ್ಬೋದು ಅಂತಂತಂದರೆ AE ಮತ್ತು JA ಅಂದರೆ ಜೂನಿಯರ್ ಅಸಿಸ್ಟೆಂಟ್. JE ಬೇರೆ ಮತ್ತು AE ಬೇರೆ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಬೇರೆ, ಅಥವಾ ಬೇರೆ ಬೇರೆ ಹುದ್ದೆಗಳು. ಈ ನೋಟಿಫಿಕೇಷನು ಆಗುವಂಥ ಚಾನ್ಸಸ್ ಎಲ್ಲ ಆಗುತ್ತೆ. ಓಕೆ, ಯಾವಾಗ ಆಗುತ್ತೆ ಎಂಬುದನ್ನು ಸಹ ಈ ವಿಡಿಯೋದಲ್ಲಿ ನನಗೆ ಏನಪ್ಪ ಅಂತಂತಂದರೆ ಇನ್ಫಾರ್ಮೇಷನ್ ತಿಳಿಸ್ತೀನಿ. ಇದು ಫಸ್ಟ್ ಟೈಮ್ ನಾನೇ ನಿಮಗೆ ಫಸ್ಟ್ ಇನ್ಫಾರ್ಮೇಷನ್ ನೀಡ್ತಾ ಇರುವಂಥದ್ದು. ಇದಾದ ನಂತರ ನಿಮಗೆ ಬೇರೆ ಬೇರೆಯವರು ಮತ್ತೆ ನಿಮಗೆ ಇನ್ಫಾರ್ಮೇಷನ್ ನೀಡಿದ್ದಾರೆ, ನೋಡಿ ಬೇಕಿದ್ರೆ ನಂತರ ನೀವು ಸಹ ವೀಕ್ಷಿಸ್ಬೋದು. ಇಲ್ಲಿ ಇಂಧನ ಇಲಾಖೆಯಲ್ಲಿ ಏನಪ್ಪ ಅಂತಂತಂದರೆ AE ಮತ್ತು JE ನೋಟಿಫಿಕೇಷನ್ ಏನಪ್ಪ ಅಂತಂದರೆ ಆಗುತ್ತೆ. ಹೌದಾ, ಮತ್ತು JA ಆಗ್ಬೋದು. ಮತ್ತು ಪವರ್ಮ್ಯಾನ್ ನೇಮಕಾತಿ ಆಗುವಂಥ ಚಾನ್ಸಸ್ ಕಡಿಮೆ ಇದೆ ಸ್ನೇಹಿತರೆ, ಬಟ್ ಅದು ಆಗುತ್ತೋ ಇಲ್ಲ ಎಂಬುದನ್ನು ಕಾದು ನೋಡ್ಬೇಕು. ಬಟ್ ನೋಟಿಫಿಕೇಷನ್ನು ಯಾವಾಗ ಬರುತ್ತೆ ಅಂತಂದರೆ ಇವಾಗಲೇ ಹೇಳಿದ್ದಾರೆ ಏನಪ್ಪ ಅಂದರೆ ಜುಲೈಯಲ್ಲಿ ಎಲ್ಲ ನೋಟಿಫಿಕೇಷನ್ ಮಾಡ್ತೀವಿ, 4 ಮಂತಲ್ಲಿ ಎಕ್ಸಾಮ್, 6 ಮಂತಲ್ಲಿ ಏನಪ್ಪ ಅಂದರೆ ಆದೇಶ ಪ್ರತಿಗಳನ್ನ ನೀಡ್ತೀವಿ ಅಂತೇಳಿ. ಹಾಗಾಗಿ ಈ ಒಂದು ಇಂಧನ ಇಲಾಖೆಯಲ್ಲಿ ಏನಂತ KPTCL ಏನಿದೆ, ಈ ಒಂದು KPTCL ನೋಟಿಫಿಕೇಷನು ಈ ಜುಲೈಯಲ್ಲಿ ಬರುವಂಥ ಚಾನ್ಸಸ್ ಹೆಚ್ಚಿದೆ ಸ್ನೇಹಿತರೆ. ಅಂದರೆ ಇದೇ ತಿಂಗಳಲ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೌದಾ, ಹಾಗಾಗಿ ಕ್ಷಣಗಣೆ ನಿಮಗೆ ಯಾರೆಲ್ಲ AJಗೆಲ್ಲ ಎಕ್ಸಾಮ್ ಇರುತ್ತೆ. ಹೌದಾ, ನೀವು ಅದನ್ನು ಪ್ರಿಪ್ರೇಷನ್ ಸ್ಟಾರ್ಟ್ ಈಗಾಗಲೇ ಮಾಡಿರಬೇಕು. ಮಾಡಿಲ್ಲ ಅಂತಂದರೆ ಇವಾಗಲಾದರೂ ಮಾಡಿ. ಎಕ್ಸಾಮ್ ಸಹ ಬೇಗ ಮಾಡ್ತಾರೆ ಸ್ನೇಹಿತರೆ. ಈಗ ನೀವು ನೋಡಿರ್ಬೋದು ವಿವಿಧ ಹುದ್ದೆಗಳು. ಹಾಗಾಗಿ ಜುಲೈ ತಿಂಗಳಲ್ಲಿ ನಿಮಗೆ ನೋಟಿಫಿಕೇಷನ್ ಸಹ ಬರುತ್ತೆ ಅಂತ ಹೇಳ್ತಾ, ಪವರ್ಮ್ಯಾನ್ ನೋಟಿಫಿಕೇಷನ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಸ್ನೇಹಿತರೆ. ಅದರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕರೆ ಖಂಡಿತವಾಗಿಯೂ ನಾನು ನಿಮಗೆ ಇನ್ಫಾರ್ಮೇಷನ್ ಹೇಳ್ತೀನಿ. ಓಕೆನಾ. ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ JA, ನಾವು PUC ಎನಿ ಸ್ಟ್ರೀಮ್ ಯಾವುದೇ ಒಂದು ಇದರಲ್ಲೇ PUC ಪಾಸ್ ಅಂತ ಅಭ್ಯರ್ಥಿಗಳು ಸಹ ಅಪ್ಲೈನ ಮಾಡ್ಬೋದು. ಆ ಅಭ್ಯರ್ಥಿಗಳಿಗೂ ಸಹ ಏನಪ್ಪ ಅಂದರೆ ಅವಕಾಶ ಇರುತ್ತೆ. ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಬಿಟ್ಟು ಬೇರೆ ಇಬ್ಬರು ಡಿಪ್ಲೊಮಾ ಅವರೆಲ್ಲ ಬಿಟ್ಟು JA ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೂ ಸಹ ಅವಕಾಶ ಇರುತ್ತೆ. ಅದಕ್ಕೂ ಸಹ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ ಸಂಪೂರ್ಣವಾದಂತಹ ಮಾಹಿತಿ ಏನಪ್ಪ ಅಂತಂದರೆ ಕ್ವಾಲಿಫಿಕೇಷನ್ ವೈಸು ಈಗಾಗಲೇ ನಾನು ವೀಡಿಯೋವನ್ನು ಮಾಡಿದ್ದೀನಿ, ಆ ವೀಡಿಯೋವನ್ನು ನೋಡ್ಬೋದು. ಸರಿಸುಮಾರು ಪೋಸ್ಟ್ ಎಷ್ಟು ಬರ್ಬೋದು ಅಂತಂತಂದರೆ 2,000 ಪೋಸ್ಟು ಬರುವಂಥ ಚಾನ್ಸಸ್ ಇದೆ. ಈಗೇನು ಹೇಳಿದ್ನಲ್ಲ, 1,921 ಪೋಸ್ಟ್ಗಳು ಅಷ್ಟೇ ಪೋಸ್ಟು ಬರುವಂಥ ಚಾನ್ಸಸ್ ಇದೆ. ಸರಿಸುಮಾರು 2,000 ಬರ್ಬೋದು, ಬಟ್ 1,921 ಪೋಸ್ಟ್ ಅಂತೇಳಿ ನೋಟಿಫಿಕೇಷನ್ ಹೇಳಿದ್ದೆ, ಎಲ್ಲ ಫೇಕ್ ಅಂದರೆ ಅದು ರಿಯಲು. ಆ ನೋಟಿಫಿಕೇಷನ್ ಈಗ ಬರಲಿದೆ. ಓಕೆ, ಇದು ಇವತ್ತಿನ ವೀಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.